WPL ಆಯ್ತು, ಆದ್ರೆ ಅಷ್ಟೇ ಸಾಕಾಗಲ್ಲ. ಈಗ ಹೊಸ ಲೀಗ್ ಬರ್ತಾ ಇದೆ, ಅದು ಕೂಡ ಮಹಿಳೆಯರಿಗೋಸ್ಕರನೇ. ಅದನ್ನ ಶುರು ಮಾಡ್ತಾ ಇರೋದು ನಮ್ಮ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್. ಈಗ ನೀವೆಲ್ಲ ನೋಡಿರ್ಬೇಕು, ಮಹಾರಾಜ ಟ್ರೋಫಿಯನ್ನ ಲಾಸ್ಟ್ 3 ಸೀಸನ್ಗಳನ್ನ ನೀವು ಎಂಜಾಯ್ ಮಾಡಿದ್ರ. ಅದೇ ರೀತಿ ಈಗ ಮಹಾರಾಣಿ ಟ್ರೋಫಿ ಕೂಡ ಬರ್ತಾ ಇದೆ. ಅದು ಯಾವಾಗ, ಅದು ಎಲ್ಲಿ ನಡೆಯುತ್ತೆ, ಇವೆಲ್ಲ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನಮಸ್ಕಾರ. ಮಹಾರಾಣಿ ಟ್ರೋಫಿಗಾಗಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಇದೇ ಮೊದಲ ಬಾರಿಗೆ 5 ಫ್ರಾಂಚೈಸಿಗಳನ್ನು ಒಳಗೊಂಡಂತಹ ಫ್ರಾಂಚೈಸಿ ಕ್ರಿಕೆಟನ್ನು ಪ್ರಾರಂಭ ಮಾಡಿದೆ. ಈಗಾಗಲೇ ನೋಡಿರ್ಬೋದು ಅಥವಾ ನೋಡ್ತಾನೂ ಇರಬಹುದು, ಕರ್ನಾಟಕ ರಾಜ್ಯದಲ್ಲಿ ಕ್ರಿಕೆಟ್ ಟ್ಯಾಲೆಂಟ್ಗೆ ಯಾವುದೇ ರೀತಿಯಾದ ಕೊರತೆ ಇಲ್ಲ. ತುಂಬ ಖುಷಿ ಆಗ್ತದೆ ಮೈಸೂರು ವಾರಿಯರ್ಸ್ ತಂಡ ಜಾಯಿನ್ ಆಗಿರೋದು. ಫಸ್ಟ್ ಟೈಮ್ ವುಮೆನ್ಸ್ ನಲ್ಲಿ ಲೀಗ್ ನಡೀತಾ ಇರೋದು. ಟ್ರಯಲ್ಸ್ ತುಂಬಾ ಚೆನ್ನಾಗಿ ನಡೆದಿದೆ. ಇದುವರೆಗೂ ಅರೌಂಡ್ 250 to 300 ಪಾರ್ಟಿಸಿಪೆಂಟ್ಸ್ ಇದ್ದು ಒಳ್ಳೆ ಟ್ಯಾಲೆಂಟ್ ಕಂಡು ಬರ್ತದೆ ಸ್ಟೇಟ್ ಪ್ಲೇಯರ್ಸ್ ಅಲ್ದೇನೆ. ಸೊ ವೆರಿ ಹ್ಯಾಪಿ ಅದು ಸ್ಟಾರ್ಟ್ ಆಗಿರೋದು ಈ ಫಾರ್ಮ್ಯಾಟ್. WPL ಬಂದ್ಮೇಲೆ ನಮ್ಮ ಇಂಡಿಯನ್ ಕ್ರಿಕೆಟ್ ನಲ್ಲಿ ವುಮೆನ್ ಕ್ರಿಕೆಟ್ ಸಿಕ್ಕಾಪಟ್ಟೆ ಬೆಳೆದಿದೆ. ಅದೇ ರೀತಿ ನಮ್ಮ ರಾಜ್ಯದಲ್ಲೂ ವುಮೆನ್ ಕ್ರಿಕೆಟ್ ನಡೆದ್ರೆ ಹೇಗಿರುತ್ತೆ, ಇದಕ್ಕೆ KCA ಒಂದು ಒಳ್ಳೆ ಪ್ಲಾನ್ ಅನ್ನ ಮಾಡ್ಕೊಂಡಿತ್ತು. ಅದನ್ನ ಈಗಲೇ ಎಕ್ಸಿಕ್ಯೂಟ್ ಕೂಡ ಮಾಡ್ಕೊಳ್ತಾ ಇದೆ. ಇದು ವುಮೆನ್ಸ್ ಕ್ರಿಕೆಟಿಗೆ ಒಂದು ತುಂಬ ಒಳ್ಳೆ ಅಪಾರ್ಚುನಿಟಿ ಕೊಟ್ಟಿದ್ದಾರೆ KCAದವರು. ಐ ಥ್ಯಾಂಕ್ ದೆಮ್ ಆಲ್. ಗೋ ವಾರಿಯರ್ಸ್. ಭಾಳ ವರ್ಷದಿಂದ ಕಾಯ್ತಿದ್ವಿ, ಎಲ್ಲ ಒಳ್ಳೆ ಅಪಾರ್ಚುನಿಟಿ ಸಿಗ್ತಾ ಇದೆ, ವುಮೆನ್ಸಿಗೆ ಬರ್ತಾ ಇದೆ ಅಂತ. ಸೊ ಬಾಯ್ಸಿಗೆ ಆಡೋ ನೋಡುವಾಗ ನಮಗೂ ಕೂಡ ಹೋಪ್ಸ್ ಬರ್ತಿತ್ತು, ವಿ ಕ್ಯಾನ್ ಆಲ್ಸೋ ಪ್ಲೇ. ಸೊ ಅದು ಒಂದೆರಡು ಡ್ರೀಮ್ ಇತ್ತು. ಸೊ ಈಗ ಅನಿಸ್ತಾ ಇದೆ ನಾವು ಎಲ್ಲಕ್ಕಿಂತ ಕಡಿಮೆ ಇಲ್ಲ. ಮೈಸೂರು ವಾರಿಯರ್ಸ್ ನಮಗೆ ಒಳ್ಳೆ ಅಪಾರ್ಚುನಿಟೀಸ್ ಕೊಟ್ಟಾರೆ.